ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ಚೆಕ್ ಮಾಡೋಣ. ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರೂ ಬೇಕಾಗಿದೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾದ್ರೂ ಬೇಕಾಗಿದೆ ಅಂತಂದ್ರೂ ಸಹ ನೀವು ನನಗೆ ಕಾಂಟ್ಯಾಕ್ಟ್ ನ ಮಾಡ್ಬೋದು ಸೇಮ್ ನಂಬರ್ಗೆ. ಓಕೆನಾ, ಸ್ಟಾರ್ಟ್ ಮಾಡಿ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ಫಸ್ಟಿಗೆ ನೋಡೋದಾದ್ರೆ ಒಂದ್ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಸೊ ಈ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸಿರೋದ್ರಿಂದಾನೇ, ಈ ಥರ್ಡ್ ಪಾರ್ಟಿ ವ್ಯಕ್ತಿಯಿಂದಾನೇ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಥವಾ ಸಪರೇಷನ್ಗೆ ಹೋಗಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಅಂಡ್ ನಿಮ್ಮ ಪರ್ಸನ್ ಇಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದಾರೆ ಇನ್ ಬಿಟ್ವೀನ್ ಟೂ ಪೀಪಲ್ಸ್. ಅಂದ್ರೆ ನಿಮ್ ಮಧ್ಯೆ ಮತ್ತೆ ಆ ಥರ್ಡ್ ಪಾರ್ಟಿ ಮಧ್ಯದಲ್ಲಿ, ನಿಮ್ಮಿಬ್ಬರ ಮಧ್ಯದಲ್ಲಿ ಈ ಪರ್ಸನ್ ಇಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವರ ಥಿಂಕಿಂಗ್ ಪ್ರೋಸೆಸ್ ಏನಿದೆ ಅಂತಂದ್ರೆ, ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತಂದ್ರೆ, ನಿಮ್ಮ ಜೊತೆನಲ್ಲಿ ರೀಕನ್ಸಿಲೇಷನ್ ಬೇಕಾಗಿದೆ. ಆರ್ ಎಲ್ಸ್ ಈಗ ನಿಮ್ ಜೊತೆನಲ್ಲೂ ಇದ್ದಾರೆ ಅಥವಾ ಇನ್ನೊಂದು ಪರ್ಸನ್ ಅಲ್ಲಿ ಜೊತೆಲಿ ಇದ್ದಾರೆ ಅಂತಂದ್ರೆ, ನಿಮ್ಮ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂಡ್ ಥರ್ಡ್ ಪಾರ್ಟಿನ ಡ್ರಾಪ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಇದ್ದಾರೆ. ಸಮಥಿಂಗ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನೇ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು. ಪ್ರಾಬಬ್ಲಿ ನಿಮ್ಗೂ ಗೊತ್ತಿದೆ ಅನ್ಸುತ್ತೆ, ಈ ವಿಚಾರ ಗೊತ್ತಿದೆ. ಸೊ ಹಾಗಾಗಿನೇ ನೀವು ಇದರಿಂದ ಸ್ಟ್ರಗಲ್ ಪಟ್ಕೊಂಡು ಇಬ್ರು ಸಪರೇಷನ್ ಅಲ್ಲಿ ಇದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಆರ್ ಎಲ್ ಸಮ್ ಸೆಲೆಬ್ರೇಷನ್ಸ್, ಯಾವ್ದಾದ್ರು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಇರ್ಬೋದು. ಕಂಪ್ಲೀಟ್ ಥರ್ಡ್ ಪಾರ್ಟಿನ ಬಿಟ್ಟು ಬಂದ್ರು ಅದು ಸೆಲೆಬ್ರೇಷನ್ ನಿಮ್ಗೆ. ಸೊ ಈ ರೀತಿ ಕಾಣ್ತಿದೆ. ಅಂಡ್ ಇಲ್ಲಿ ಕೆಲವು ಸಲ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ಕೊಂಡು ಡಿಪ್ರೆಷನ್ ಹೋಗ್ತಿರೋ ಸಾಧ್ಯತೆಗಳು ತುಂಬಾ ಇದೆ ಇಲ್ಲಿ. ಓಕೆನಾ, ಒಂದು ಪ್ರೋಗ್ರೆಸ್ ಅನ್ನೋದು ನಿಮ್ ಕಡೆ ಕೊಡ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಸಡನ್ ಚೇಂಜಸ್ ಈ ವ್ಯಕ್ತಿನಲ್ಲಿ ನಿಮ್ಗೂ ಗೊತ್ತಿರೋದಿಲ್ಲ. ನಿಮ್ಗೆ ಅನ್ಸುತ್ತೆ ಈ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬಂದಿರೋದು ಅಂತ. ಪ್ರಾಬಬ್ಲಿ ಇಲ್ಲಿ ನೀವು ಹೇಗಿದ್ರಿ ಅಂತಂದ್ರೆ, ಆ ವ್ಯಕ್ತಿ ಡೀಟೇಲ್ಡ್ ಆಗಿ ಎಲ್ಲ ಹೇಳಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ವಿಚಾರ ಎಲ್ಲ ಹೇಳಿದ್ದಾರೆ. ನೀವು ಬರಕ್ಕೂ ಮುಂಚೆನೆ ಅವ್ರ ಲೈಫ್ ಅಲ್ಲಿ ಇದ್ರು ಅನ್ನೋದು ಕಾಣ್ತಾ ಇದೆ. ಆ ತರಹದ ವ್ಯಕ್ತಿನ ಬಿಟ್ಟು ನಿಮ್ ಲೈಫಿಗೆ ಬರ್ತಾ ಇದಾರೆ ಇವ್ರು. ಓಕೆನಾ, ಸಮ್ ಆಕ್ಷನ್ಸ್ ವಿತ್ ಆಕ್ಷನ್ ತಗೊಂಡು, ವಿತ್ ಅಪ್ರೋಚ್ ತಗೊಂಡು ಈ ಪರ್ಸನ್ ಬರ್ತಾ ಇದ್ದಾರೆ. ಇಷ್ಟು ದಿನ ನೋಡೋದಾದ್ರೆ ಈ ವ್ಯಕ್ತಿನಲ್ಲಿ ಸ್ವಲ್ಪ ಆರೋಗೆಂಟ್ ಅನ್ನೋದು ಕಾಣ್ತಾ ಇತ್ತು, ಟೈಮ್ ಅನ್ನೋದು ಕೊಡ್ತಿರ್ಲಿಲ್ಲ. ಬಟ್ ಈಗ ಈ ವ್ಯಕ್ತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಅಂಡ್ ಕಂಪ್ಲೀಟ್ ಇದ್ರ ಬಗ್ಗೆನೇ ಯೋಚನೆ ಇದೆ. ಇಲ್ಲಿ ಐ ಥಿಂಕ್ ಕಂಪೇರಿಂಗ್ ನಡೀತಿರ್ಬೋದು, ನಿಮಗೂ ಮತ್ತೆ ಥರ್ಡ್ ಪಾರ್ಟಿ ಮಧ್ಯದಲ್ಲಿ ಕಂಪೇರಿಂಗ್ ನಡೀತಾ ಇದೆ. ಈ ಪರ್ಸನ್ ಅಲ್ಲಿ ನೀವು ಬೆಟರ್ ಅಂತ ಇವರಿಗೆ ಅನ್ನಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಹಾಗಾಗಿನೇ ಇಲ್ಲಿ ನಿಮ್ಮ ಕಡೆ ಇವರು ಪ್ರೋಗ್ರೆಸ್ ನ ಮಾಡ್ಕೊಂಡು ಬರ್ತಾ ಇರೋದು. ಸೊ ಈ ರಿಲೇಶನ್ಶಿಪ್ ನ ಒಂದು ಗ್ರೋತ್ ಮಾಡ್ಬೇಕು ಅನ್ನೋದು ಇವರ ಮೈಂಡ್ ಸೆಟ್. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಪ್ರೋಗ್ರೆಸ್ ಅನ್ನೋದು ನಿಮ್ಮ ಕಡೆನೆ ಇದೆ ಈ ಪರ್ಸನ್ದು. ಬಿಕಾಸ್ ಏನೋ ಸಮಥಿಂಗ್ ಆಕ್ಷನ್ ಅನ್ನೋದು ತಗೊಂಡ್ಲೇಬೇಕು. ಈಗ ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ ಇಲ್ಲಿ.
ಹೇಳೋದಾದ್ರೆ. ಓಕೆನಾ? ಅಂಡ್ ಇಲ್ಲಿ ನಿಮಗೆ ಅನ್ಸುತ್ತೆ ಈ ವ್ಯಕ್ತಿ ಸ್ವಲ್ಪ ಫ್ಲರ್ಟ್ ಇರ್ಬೋದು ಅಂಡ್ ಸಮ್ ಆಪ್ಷನ್ಸ್ ಅನ್ನೋದು ಅವರ ಲೈಫ್ ಅಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ನಿಮಗೇನೋ ಒಂದು ಹಠ ಅಂತಂದ್ರೆ ಏನೇ ಇದ್ರು ನನಗ್ ಇಂಪಾರ್ಟೆನ್ಸ್ ಕೊಡ್ಬೇಕು ಈ ವ್ಯಕ್ತಿ ಅನ್ನೋದು ನಿಮ್ ಹಠ. ಆಕ್ಚುಲ್ ಆಗಿ ಅವ್ರು ಮಾಡ್ತಿರೋ ತಪ್ಪುಗಳು ನಿಮಗೆ ಗೊತ್ತಿದೆ. ಎಲ್ಲ ಗೊತ್ತಿದ್ರು ಪರ್ಮಿಷನ್ ನೀವೇ ಕೊಡ್ತಾ ಇದ್ದೀರಾ ಅಂಡ್ ಇಲ್ಲಿ ನೀವೇ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೆ. ಓಕೆನಾ? ಅಂಡ್ ಇಲ್ಲಿ ನಿಮಗ್ ಏನಂತಂದ್ರೆ ಈ ಪರ್ಸನ್ ಎಲ್ಲಾದ್ರೂ ಇರ್ಲಿ, ಯಾರ ಜೊತೆಲಾದ್ರೂ ಮಾತಾಡ್ಲಿ, ನಿಮಗ್ ಅದು ಬೇಡ ಅದು. ಅಂಡ್ ನಿಮಗ್ ಬೇಕಾಗಿರೋದು ಇಷ್ಟೇ, ನಿಮ್ಮ ವ್ಯಕ್ತಿ ನಿಮ್ ಜೊತೆನಲ್ಲಿ ಚೆನ್ನಾಗಿರ್ಬೇಕು, ನಮ್ಮ ಲೈಫ್ ಅನ್ನೋದು ಚೆನ್ನಾಗಿರ್ಬೇಕು ಅಂಡ್ ಕಲರ್ಫುಲ್ ಆಗಿರ್ಬೇಕು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್ ಜಾಸ್ತಿ ಇದೆ ನಿಮಗೂನು. ಸೊ ಈಗ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಈಗ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂಡ್ ಆ ಪರ್ಸನ್ ಇಲ್ಲಿ ಒಂದು ಕಮಿಟ್ಮೆಂಟ್ ತಗೊಂಡು ಬರ್ತಿರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ? ಅಂಡ್ ಸಮಥಿಂಗ್ ಈಗ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಆಗಿದೆ. ಸಮ್ ರಿಯಲೈಸೇಷನ್ ಇರ್ಬೋದು, ಅವರ ಮಾಡಿರೋಂತ ಮಿಸ್ಟೇಕ್ ಅವ್ರಿಗೆ ಅರ್ಥ ಆಗ್ತಾ ಇರ್ಬೋದು. ಸೊ ಇಲ್ಲಿ ಅದೇ ಕಂಪೇರಿಂಗ್ ಮಾಡ್ಕೊಂಡು ಯಾರು ಬೆಟರ್ ಆಗಿದ್ದಾರೆ ಅಂತ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಕಡೆ ಬರ್ತಿರೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಈಗ ನೋಡೋದಾದ್ರೆ ಕೆಲವರಿಗೆ ಆಲ್ರೆಡಿ ನಿಮ್ಮ ಪರ್ಸನ್ ಅಪ್ರೋಚ್ ಮಾಡಿದ್ದಾರೆ, ಬಟ್ ನೀವ್ ತಗೊಳ್ತಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ನೋಡೋಣ ಅನ್ನೋ ತರ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಓಕೆ, ಬಟ್ ಈ ಪರ್ಸನ್ ಇಲ್ಲಿ ತುಂಬಾ ಥಿಂಕ್ ಮಾಡ್ತಿರೋದಿದ್ದೇನೆ, ಒಂದು ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ಬೇಕಿಲ್ಲಿ ನಿಮಗೆ, ಅಥವಾ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಓಕೆನಾ? ಅವರಿಗೆ ನೀವು ತುಂಬಾ ಅರ್ಥ ಮಾಡ್ಕೊಳ್ತೀರಾ ಅವ್ರನ್ನ ಅನ್ನೋದು ಒಂದು ಗೊತ್ತಿದೆ ಅವರಿಗೆ. ಬಟ್ ನೋಡೋದಾದ್ರೆ ನಿಮಗೇನೆ ಇವ್ರು ತುಂಬಾ ಹರ್ಟ್ ಮಾಡಿದ್ದಾರೆ ಅಂಡ್ ಅವ್ರು ಮಾತಾಡೋ ವಿಧಾನ ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಬಟ್ ಅನ್ಸುತ್ತೆ ಕೆಲವು ಟೈಮ್ಸ್ ಅವರು ಹೇಳೋದ್ ನಿಜಾನೇ ಇದ್ರೂನು ಬಟ್ ಮಾತಾಡೋ ವಿಧಾನ ಸರಿ ಇರೋದಿಲ್ಲ ಅಲ್ಲಿ. ಸೊ ಅಲ್ಲಿಂದ ಇಲ್ಲಿ ನಿಮ್ಮಿಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಏನೇ ಇದ್ರು ಅವರ ಲೈಫ್ ನಲ್ಲೂ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಒಂದು ವ್ಯಾಲ್ಯೂ ಅವರಿಗೆ ಗೊತ್ತಿದೆ ಇಲ್ಲಿ. ಓಕೆನಾ? ಬಟ್ ಇಲ್ಲಿ ನೀವ್ ಸೆಲ್ಫ್ ಲವ್ ಅನ್ನೋದನ್ನ ಮರಿತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಇಲ್ಲಿ. ಓಕೆನಾ? ಈ ಪರ್ಸನ್ಗೋಸ್ಕರ ನೀವ್ ಎಲ್ಲದನ್ನು ಬಿಡೋದಕ್ಕೂ ರೆಡಿ ಇದ್ದೀರಾ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಸಿ ಎಮೋಷನ್ಸ್ ಅನ್ನೋದನ್ನ ನೀವು ತುಂಬಾ ಹಾಕ್ಬಿಟ್ಟಿದ್ದೀರಾ ಈ ರಿಲೇಶನ್ಶಿಪ್ ಅಲ್ಲಿ, ತುಂಬಾ ಹರ್ಟ್ ಆಗಿದ್ದೀರಾ. ಸೊ ಒಂದು ಏನಂತಂದ್ರೆ ಆ ಪರ್ಸನ್ ನಿಮ್ ಜೊತೆನಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ. ಡೆಫಿನೆಟ್ಲಿ ಆ ಪರ್ಸನ್ ಇಲ್ಲಿ ಎಫರ್ಟ್ಸ್ ನ ಹಾಕೋದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಒಂದ್ ಸ್ಮೂತ್ ಆಗಿ ನಡಿಬೇಕು ಈ ರಿಲೇಶನ್ಶಿಪ್ ಅನ್ನೋದು ಅವರ ಮೈಂಡ್ ಸೆಟ್ ಇಲ್ಲಿ. ಓಕೆನಾ? ಸಡನ್ ಓಪನ್ ಅಪ್ ಆಗ್ತಾರೆ, ಆಕ್ಷನ್ಸ್ ನ ತಗೊಳ್ತಾರೆ ಅಂಡ್ ಆಲ್ರೆಡಿ ಹೇಳದ್ನಲ್ಲ, ತುಂಬಾ ಜನ ನಿಮ್ ಕಡೆ ಬಂದಿದ್ರು ನೀವೇ ಸ್ವಲ್ಪ ರಿಜೆಕ್ಟ್ ಮಾಡಿರೋ ರೀತಿಲಿ ಕಾಣ್ತಾ ಇದ್ದೀರಾ. ಓಕೆನಾ? ಸೊ ವಿತ್ ಆಕ್ಷನ್ಸ್, ವಿತ್ ಏನಂತಂದ್ರೆ ಈಗ ನಿಮ್ ಕಡೆ ಒಂದು ದೊಡ್ಡ ಎಸ್, ಈಗ ನಿಮಗ್ ಅನ್ಸ್ಬೋದು ಕೆಲವರು ಈ ಪರ್ಸನ್ ಕಡೆಯಿಂದ ಏನು ಆಕ್ಷನ್ ಬರ್ತಿಲ್ಲ ಅಂತ. ನಿಯರ್ ಬೈ ಫ್ಯೂಚರ್ ನಲ್ಲಿ ಇನ್ನೊಂದು 3 ವೀಕ್ಸ್ ಅಲ್ಲಿ 3 ವೀಕ್ಸ್ 1 ಮಂತ್ ಅಲ್ಲಿ ಈ ಸಿಚುವೇಶನ್ ನಡೆಯೋ ಚಾನ್ಸಸ್ ಇದೆ. ಬಿಕಾಸ್ ವೇಟಿಂಗ್ ಅನ್ನೋದು ಕಾಣ್ತಾ ಇದೆ. ಆ ವ್ಯಕ್ತಿ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಅಂಡ್ ಫೈನಾನ್ಷಿಯಲಿ ಸ್ಟೇಬಲ್ ವಿಚಾರ ಹೇಳೋದಾದ್ರೆ ಈ ಪರ್ಸನ್ ಇಲ್ಲಿ ಸದ್ಯಕ್ಕೆ ಸ್ಟೇಬಲ್ ಆಗಿದ್ದಾರೆ, ಬಟ್ ಸ್ಟಿಲ್ ಯಾವ್ದೋ ಒಂದು ಇನ್ಕಮ್ ಸೋರ್ಸ್ ಅನ್ನೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ನೀವು ಆಕ್ಚುಲಿ ಇಲ್ಲಿ ಫಸ್ಟ್ ಆಫ್ ಆಲ್ ನೀವ್ ಹೇಳೋದಾದ್ರೆ ಓಕೆ, ನೀವು ತುಂಬಾ ಪ್ರೀತಿ ಮಾಡಿದೀರಾ ಫೈನ್, ಬಟ್ ಇಲ್ಲಿ ನಿಮಗಂತ ನೀವು ಸ್ಟ್ಯಾಂಡ್ ತಗೊಳ್ದಿರಾ ಫುಲ್ ಆಗಿ ಸ್ಟೆಪ್ ಹಾಕ್ತಿರೋದು ತಪ್ಪು. ಓಕೆನಾ? ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇಲ್ಲಿ ಗೈಡೆನ್ಸ್ ಏನ್ ಬಂದಿದೆ ಅಂತಂದ್ರೆ ನೀವು ಫೂಲ್ ಆಗ್ತಾ ಇದ್ದೀರಾ ಇಲ್ಲಿ. ಈ ತರ ಆದಂತ ರಿಲೇಶನ್ಶಿಪ್ ಅಲ್ಲಿ ನೀವು ಫೂಲ್ ಆಗ್ತಾ ಇದ್ದೀರಾ ಇರ್ಬಹುದು. ಈಗ ಆ ಪರ್ಸನ್ಗೆ ನೀವು ಬೇಕು ಅಂದ್ರೆ ಕಂಪ್ಲೀಟ್ ಎಲ್ಲ ಬಿಟ್ಟು
ಬಂದು ಆಕ್ಷನ್ಸ್ ನ ತಗೊಂಡು ಒಂದು ಕಮಿಟ್ಮೆಂಟ್ ನ ಕೊಡ್ಲಿ. ಆರ್ ಎಲ್ಸ್ ನೀವು ಅನ್ನೆಸೆಸರಿ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ಕೊಂಡು ಹೇಗಿದ್ರು ನಾನ್ ಮಾಡ್ಕೊಳ್ತೀನಿ, ನಾನು ಇರ್ತೀನಿ ಅಂತ ನೀವು ಒಪ್ಕೊಂಡು ಹೋದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಫೂಲ್ ಇಲ್ಲಿ. ಅಂಡ್ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಆ ಪರ್ಸನ್ ಬಂದಾಗ ಬಿಡೋದು, ಬೇಡ ಅಂತ ಹೋದಾಗ ನೀವು ವೇಟ್ ಮಾಡೋದು, ಇದೆಲ್ಲ ಸ್ವಲ್ಪ ಏನನ್ಸುತ್ತೆ ಅಂದ್ರೆ ವ್ಯಾಲ್ಯೂ ಕಮ್ಮಿ ಅಂತ ಅನ್ಸುತ್ತೆ. ಓಕೆನಾ, ನೀವ್ ಜೆನ್ಯೂನ್ ಇರ್ಬೋದು ಆ ಪರ್ಸನ್ಗೆ, ಬಟ್ ಇಲ್ಲಿ ಪ್ರಾಪರ್ ಆಗಿ ಜಸ್ಟಿಸ್ ನಡೀತಾ ಇಲ್ಲ ನಿಮ್ ಕಡೆ. ಸೊ ಬರ್ತಾರೆ, ಬರಲ್ಲ ಅಂತಲ್ಲ. ಸೊ ಅಲ್ಲಿ ಡಿಸೈಡ್ ಮಾಡಿ, ವಿತ್ ಆಕ್ಷನ್ ಬಂದ್ರು ಎಲ್ಲ ಬಿಟ್ಟು ಬಂದ್ರು ಅಂತಂದಾಗ ನೀವು ಒಪ್ಕೊಳ್ಳಿ. ಅನ್ನೆಸೆಸರಿ ನೀವು ಒಪ್ಕೊಂಡು ಮತ್ತೆ ಈ ಪ್ಯಾಟರ್ನ್, ಈಗ ನಿಮ್ ಲೈಫ್ ಅಲ್ಲಿ ನಡೀತಿರೋ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗೋದಿಕ್ಕೆ ಬಿಡ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.